ನಾವು ಹೊರಟಿದ್ದು ಲೇಟು, ಸೊ ಬಂದಿದ್ದು ಕೂಡ ಲೇಟ್ ಆಗಿದೆ. ತುಂಬ ಚೆನ್ನಾಗಿದೆ, ಒಳಗಡೆ ಕೂಲಾಗಿದೆ. ಏನಂತೀರಾ? ಹೌದು. ನಾವು ಇಲ್ಲಿಂದ ಇಳ್ಕೊಂಡು ನಡ್ಕೊಂಡು ಪಾಸ್ ಆಗಬೇಕು ಸಿಗ್ನಲ್ಲು. ಅವನು ಹೋದ. ತುಂಬ ದಿನದಿಂದ ಅನ್ಕೋತಿದ್ದೆ ನಾನು ಹೋಗ್ಬೇಕಂತ. ಇವತ್ತು ಟೈಮ್ ಕೂಡ ಬಂದಿದೆ. ರಕ್ತ ಸುರಿದಂಗೆ ನೀರು ಸುರಿತಾ ಇದೆ ಕಣ್ಣಲ್ಲಿ. ಅವಾಗ ಫೋರ್ಸು ಸಾಧನೆ ಮಾಡಿದ್ದೀವಿ ನೋಡಿ. ಆಯ್ತು, ಸೇಫ್ಟಿಯಾಗಿ ಕರ್ಕೊಂಡ್ಬರ್ತಾ ಇದ್ದೀನಿ. ಎಲ್ಲರೂ ನಿಮ್ಮದು ಟಿಪ್ಸ್ಗಳು ಕೊಡಿ ಆಯಿತಾ? ಹಾಯ್ ಫಾಮ್, ಹೇಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದೇವಿ ವ್ಲಾಗ್. ವೆಲ್ಕಮ್ ಬ್ಯಾಕ್. ಇಫ್ ನೀವೇನಾದರೂ ಬ್ಯಾಂಗ್ಳೂರ್ ನಿಯರ್ ಅಲ್ಲಿ ಇಲ್ಲಿ ಟ್ರೆಕ್ಕಿಂಗ್ ಪ್ಲೇಸ್ ಥರ ಹೋಗ್ಬೇಕು ಅಂತ ಅಂದರೆ ಈ ವ್ಲಾಗ್ ನಿಮಗೋಸ್ಕರ. ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ರಮ್ಯಾ ದೇವಿ ವ್ಲಾಗ್ಸ್. ನಾವು ಫಸ್ಟ್ ಪ್ಲೇಸಿಗೆ ಬಂದಿರೋದು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್. ಇದು ನಿಯರ್ ಕನಕ್ಪುರ ರೋಡ್ ಹತ್ರ ಅಲ್ಲ. ಟೈಮ್ ಆಲ್ರೆಡಿ ನಾವು ಹೊರಟಿದ್ದು ಲೇಟು, ಸೊ ಬಂದಿದ್ದು ಕೂಡ ಲೇಟ್ ಆಗಿದೆ. ಪೀಸ್ ಆಗಿದೆ ಒಳಗಡೆ. ಯಾರಾದರೂ ಮೆಡಿಟೇಷನ್ ಮಾಡಬೇಕು, ಲೈಫಲ್ಲಿ ತುಂಬ ಬರ್ಡನ್ ಇರೋರು ಸ್ಟ್ರೆಸ್ ರಿಲೀಫ್ ಮಾಡಬೇಕು ಅಷ್ಟೇ, ಯು ಕ್ಯಾನ್ ವಿಸಿಟ್ ಪಿರಮಿಡ್ ವ್ಯಾಲಿ. ತುಂಬ ಚೆನ್ನಾಗಿದೆ, ಒಳಗಡೆ ಕೂಲಾಗಿದೆ. ಏನಂತೀರಾ? ಹೌದು. ನಾವೇನಂದ್ರೂ ಹೌದು ಅಂತಲೇ ಅನ್ಬೇಕು. ಬನ್ನಿ ಹೋಗುವ. ಹೀಗೆ ಹೋದರೆ ಗೋಶಾಲಾಗಿ ಹೋಗ್ಬೋದು. ಸೊ ಪಿರಮಿಡ್ ವ್ಯಾಲಿ ಮುಗಿಸ್ಕೊಂಡು ಈಗ ಹೊರಟ್ವಿ. ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗೋದಂದರೆ ಬನ್ನಿ. ಟಿಪ್ಸ್ ಬಂದಿದ್ದಾರೆ. ಈಗ ಪರಿಸ್ಥಿತಿ ಅಂದರೆ ಇಲ್ಲಿ ಹೈವೇಲಿ ಪೊಲೀಸವರಿದ್ದಾರೆ. ಸೊ ನಾವು 3 ಜನ ಬರ್ತಾಯಿದ್ದೀವಿ. ಸೊ ಅದಕ್ಕೆ ನಾವು ಇಲ್ಲಿಂದ ಇಳ್ಕೊಂಡು ನಡ್ಕೊಂಡು ಪಾಸ್ ಆಗಬೇಕು ಸಿಗ್ನಲ್ಲು. ಅವನು ಹೋದ. ಬೈಕಲ್ಲಿ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ ಸಿಗ್ನಲ್ ಕ್ರಾಸ್ ಆಗೋರ್ಗು. ಅಂತೂ ಇಂತೂ 500 ಮೀಟರ್ ಈ ಮಧ್ಯಾಹ್ನ ಬಿಸಿಲಲ್ಲಿ ನಡೆಸ್ತಾ. ನೆಕ್ಸ್ಟ್ ನಾವು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ದಿನದಿಂದ ಅನ್ಕೋತಿದ್ದೆ ನಾನು ಹೋಗ್ಬೇಕಂತ. ಇವತ್ತು ಟೈಮ್ ಕೂಡ ಬಂದಿದೆ. ಸೊ ಇವತ್ತು ಹಾಗಾಗಿ ಭಕ್ತರು ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ. ತಮ್ಮ ವಾಹನಗಳು ಆಯಿತು. ಈಗ ಹೊರಡಬೇಕು. ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ ನೆನ್ನೆಯಿಂದ ಓಡಾಡಿ ಮತ್ತೆ ನಾಳೆನೂ ಬೇರೆ ಪ್ಲ್ಯಾನ್ಸ್ ಇರೋ ರೀಸನ್ ಹೆವಿ ಟಯರ್ಡ್ ಆಗೋಗ್ಬಿಟ್ಟಿದ್ದೀವಿ. ದೇವು ಅಯ್ಯೋ ಟಾಪಲ್ಲಿದ್ದಾರೆ. ಊಟ ಕೊಡ್ತಿದ್ದಾರೆ, ಆದರೆ ಟೈಮ್ ಆಗಿದೆ. ಹೋಗೋಕ್ಕಾಗಲ್ಲ, ಹೋಗ್ತಿಲ್ಲ. ನೆಕ್ಸ್ಟು ಆನ್ ದ ವೇ ಹೋಗ್ತಾ ಅಲ್ಲೇ ಕೆಂಗಲ್ಗೆ ಹೋಗಿ ಮತ್ತೆ ಅಲ್ಲಿ ಶಾಪ್ ಮಾಡಿಕೊಂಡು ಏನಾದರೂ ಹೋಗೋದೇ ಮನೆಗೆ ಬೆಂಗಳೂರಿಗೆ. ಇವಾಗ ಕೆಂಗಲ್ ಬಂದಿದ್ದೀವಿ. ಸುಸ್ತಾಗಿಲ್ಲ. ಅಯ್ಯೋ ಗಾಡಿಯಿಂದ ಕೂತವ್ರಿಗೆ ಹೆವಿ ಸುಸ್ತಾಗಿದೆ. ಯಾರವ ಹೇಳಿದ್ರು ನನಗೆ ನಿಜ. ನೋಡಿ ರಕ್ತ ಸುರಿದಂಗೆ ನೀರು ಸುರಿತಾ ಇದೆ ಕಣ್ಣಲ್ಲಿ.
ಅವಾಗ ಫೋರ್ಸು ಸಾಧನೆ ಮಾಡಿದ್ದೀವಿ ನೋಡಿ ಆಯ್ತು. ಸೇಫ್ಟಿಯಾಗಿ ಕರ್ಕೊಂಬತ್ತಾ ಇದ್ದೀನಿ. ಎಲ್ಲರೂ ನಿಮ್ಮದು ಟಿಪ್ಸ್ಗಳು ಕೊಡಿ ಆಯಿತಾ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಎಂತೆಂಥ ಜನಗಳಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಡೋಂಟ್ ಲೀವ್ ಯುವರ್ ಫುಟ್ವೇರ್ ಇಯರ್ ಅಂತ ಅಂದರೆ ಬೋರ್ಡಿಂದಗಡೆ ಫುಟ್ವೇರ್ ಬಿಟ್ಟಿದ್ದಾರೆ. ಟೈಮ್ ಆಗೋಗ್ಬಿಟ್ಟಿದೆ, ಬೇಗ ಮುಗಿಸ್ಕೊಂಡು ಹೋಗ್ಬೇಕು. ಇಲ್ಲೇ ಡೈಲಿ ಬರ್ತಿದ್ರು, ಇಲ್ಲಿಂದ ಸ್ವಲ್ಪ ದೂರ ಇದ್ರು. ಕೆಂಗಲ್ಗೆ ಬಂದೇ ಇಲ್ಲ ತುಂಬ ದಿನ, ಅಷ್ಟು 3-4 ಇಯರ್ಸ್ ಬ್ಯಾಕ್ ಬಂದಿದ್ದು. ಅಲ್ಲಿರೋದು ಹೋಗಿದ ತಕ್ಷಣ ಹೇಗೋ ಬೇಗ ದರ್ಶನ ಆಯಿತು. ಹಿಂಗೆ ಓಡೋಗ್ತದೆ. ಅವನ ಹೆಸರು ಏನು ಗೊತ್ತಾ? ಇವನ ಹೆಸರು ದೇವು ಅಲ್ಲ. ನೆಕ್ಸ್ಟ್ ಈಗ ರಾಮನಗರಲ್ಲಿರೋ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ ಶಾಪಿಂಗ್ಗೆ ಅಂತ. ಶಾಪ್ ಮಾಡ್ತಾ ಇದ್ದೀವಿ ಈಗ. ಇದು ಒಳಗಡೆ ಹೋಗ್ಬೇಕು. ಅಷ್ಟೇ, ಇವತ್ತಿನ ಡೇ ಔಟ್ ಮುಗೀತು. ಅನ್ಕೊಂಡಿದ್ದು ಬೇರೆ ಬೇರೆ ಪ್ಲೇಸು, ಹೋಗಿದ್ದು ಬೇರೆ ಬೇರೆ ಪ್ಲೇಸು. ಆ್ಯಂಡ್ ಒನ್ ಥಿಂಗ್, ನಾವು ಆನ್ ದ ವೇ ಬರ್ತಾ ಇನ್ನೂ 2 ಪ್ಲೇಸು ಕವರ್ ಮಾಡ್ಬೋದಿತ್ತು. ಒಂದು SRS ಹಿಲ್ಸು, ಪಿರಮಿಡ್ ವ್ಯಾಲಿಯಿಂದ ಬರ್ತಾ ಆನ್ ದ ವೇ ಅಲ್ಲಿಗೆ ಹೋಗ್ಬೋದಿತ್ತು. ಅದಾದಮೇಲೆ ರಾಮದೇವ್ರ ಬೆಟ್ಟ. ಬಟ್ ನಾವು ಆಲ್ರೆಡಿ ಆ ಪ್ಲೇಸ್ ನೋಡಿರೋ ರೀಸನು ಆ್ಯಂಡ್ ನಮಗೆ ಅಲ್ಲಿ ಹೋಗ್ಬೇಕಂತ ಇಂಟ್ರೆಸ್ಟ್ ಅನಿಸಲಿಲ್ಲ. ಹೋಗಿದ್ದು ಕೂಡ ನಾವು ಹೊರಟಿದ್ದೆ ಆಫ್ಟರ್ನೂನ್ 1 ಆಗಿತ್ತಲ್ಲ. ಸೊ ಅದೆಲ್ಲ ಸ್ಕಿಪ್ ಮಾಡಿ ಇನ್ನು ಹೋಗ್ಬೇಕು ಅಂದ್ಕೊಂಡಿದ್ದ ಪ್ಲೇಸ್ಗೆಲ್ಲ ಹೋಗಿ ರಿಟರ್ನ್ ಬಂದ್ವಿ. ಆ್ಯಂಡ್ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ರಾಮದೇವ್ ವ್ಲಾಗ್ಸ್. ನೆಕ್ಸ್ಟ್ ವ್ಲಾಗ್. ಬಾಯ್.